ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾವಾಗಲೂ ಯೋಚಿಸೋ ವ್ಯಕ್ತಿ ನಿಮಗೇನೋ ಹೇಳಬೇಕು ಅಂದ್ಕೊಂಡಿದ್ದಾರೆ. ಅದೇನಿರಬಹುದು? ಹಾಗೆ ಕಾರ್ಡ್ಸ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ, ಅದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಫರ್ಗಿವ್ನೆಸ್ ನೋಡಿದ್ರಾ, ಫೋಕಸ್, ಹಾಗೆ ಫ್ರೀಡಮ್, ಬಾಟಮ್ನಲ್ಲಿ ಏನಿದೆ ರಿಲ್ಯಾಕ್ಸೇಷನ್. ಈ ಟೈಮಲ್ಲಿ ನಿಮ್ಮಿಬ್ಬರಲ್ಲೂ ಏನೋ ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಸೈಲೆನ್ಸ್ ಇದೆ, ಇಬ್ಬರು ಮಾತಾಡ್ತಾ ಇಲ್ಲ ಅನಿಸ್ತಾ ಇದೆ. ಏನೋ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ, ಮಾತುಕತೆಗಳಾಗಿದೆ, ಏನೋ ನಡೆದಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ನಿಮಗೆ ಹಿಂದೆ ಅವರು ಹರ್ಟ್ ಮಾಡಿರ್ಬೋದು, ಅಥವಾ ನಿಮ್ಮನ್ನು ರಿಜೆಕ್ಟ್ ಮಾಡಿರಬಹುದು. ಏನೋ ಇಬ್ಬರು ದೂರ ಆಗಿದ್ದೀರಾ, ಆದರೆ ಅದನ್ನೆಲ್ಲ ಮರ್ತು ಬಿಡು ಅಂತ ಹೇಳ್ತಾ ಇದ್ದಾರೆ. ಈಗೀಗ ನಿಮ್ಮನ್ನು ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹಿಂದೆ ನಿಮ್ಮ ಬಗ್ಗೆ ಏನೇನೋ ತಪ್ಪು ಕಲ್ಪನೆಗಳಿತ್ತು, ಈಗ ಯಾಕೋ ನೀವು ಸರಿ ಅನ್ನಿಸ್ತಾ ಇದ್ದೀರಾ. ನೀವೊಂದು ಒಳ್ಳೆ ವ್ಯಕ್ತಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಆ ಎಲ್ಲ ತಪ್ಪು ಕಲ್ಪನೆಗಳಿಂದ ನಿಮ್ಗೆ ಅವ್ರು ಏನೇನೋ ಮಾತಾಡಿದ್ರು ಅನ್ನೋದಿದೆ. ಅದರಿಂದೆಲ್ಲ ನಾನು ಫ್ರೀ ಆಗಬೇಕು ಹಾಗೆ ಅನ್ಕೋತಾ ಇದ್ದಾರೆ. ಹಿಂದೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ನಡೆದು ಹೋಯಿತು, ಏನೋ ಮಾತುಕತೆಗಳಾಯಿತು, ಅದೆಲ್ಲ ಮರ್ತು ಬಿಡು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ, ಹಿಂದೆ ನಿಮ್ಮಿಬ್ಬರಲ್ಲಿ ಏನು ನಡೆದಿತ್ತು, ಏನು ಮಾತುಕತೆಗಳಾಗಿತ್ತು. ಇಲ್ಲಿ ಕಾರ್ಡ್ ನಂಬರ್ 1 ಬರ್ತದೆ, ಕಾರ್ಡ್ ನಂಬರ್ 2, ಹಾಗೆ ಕಾರ್ಡ್ ನಂಬರ್ 3, ಕಾರ್ಡ್ ನಂಬರ್ 4 ಮತ್ತು 5. ಎಸ್, ನೋಡಿದ್ರಾ, ಇಲ್ಲಿ ಎಂಪರರ್ ಕಾರ್ಡ್ ಬರ್ತಾ ಇದೆ. ಹಿಂದೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಸರಿ ಪ್ರಯತ್ನ ಮಾಡಿದ್ರಿ. ಅಲ್ಲಿ ಈಗೋ ಇತ್ತು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು, ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು. ನಿಮಗೂ ಆತಂಕ ಇತ್ತು, ಇಂಪಲ್ಸಿವ್ ಆಗಿದ್ರಿ. ಅವ್ರ ಬಿಹೇವಿಯರಿಂದ ನಿಮಗೆ ಬೇಜಾರಾಗಿದೆ. ಈಗ ಸೈಲೆಂಟ್ ಆಗಿದ್ದೀರಾ. ಆದರೆ ಈ ವ್ಯಕ್ತಿಗೆ ಈಗ ನಿಮ್ಮ ನೆನಪಾಗ್ತಾ ಇದೆ, ನಿಮಗೇನೋ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಇಬ್ಬರ ಮಧ್ಯೆ, ಆದರೆ ಈಗ ನಿಮ್ಮ ಬಗ್ಗೆ ಕೇರಿಂಗ್ ಭಾವನೆ ಇದೆ, ಪೊಸೆಸಿವ್ನೆಸ್ ಇದೆ, ನಿಮಗೋಸ್ಕರ ಪ್ರೇಯರ್ ಮಾಡ್ಕೊಳ್ಳೋದಿದೆ, ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಒಂದೊಂದು ಸರಿ ಟೈಮ್ ಸರಿಯಾಗಿ ಇಲ್ದಿರುವಾಗ ಅಥವಾ ಸ್ಟ್ರೆಸ್ ಆಗಿದ್ದಾಗ ಏನೇನೋ ಮಾತುಕತೆಗಳು ಬರುತ್ತೆ. ಹಾಗೆ ಆ ಸಿಟ್ಟು ಕೋಪಗಳೆಲ್ಲ ತಣ್ಣಗಾದ ಮೇಲೆ ಮನಸ್ಸು ಶಾಂತವಾಗಿ ಯೋಚನೆ ಮಾಡುತ್ತೆ. ಈಗ ಅವ್ರಿಗೆ ಹಾಗೆ ಅನ್ನಿಸ್ತಾ ಇದೆ, ನಿಮ್ಮ ಜೊತೆ ಕಳೆದ ದಿನಗಳು ನೆನಪಾಗ್ತಾ ಇದೆ, ನಿಮ್ಗೆ ಒಳ್ಳೆತನ ನೆನಪಾಗ್ತಾ ಇದೆ. ಆ ಟೈಮಲ್ಲಿ ಸಿಟ್ಟಿತ್ತು, ಕೋಪ ಇತ್ತು, ನಾನೇ ಸರಿ ಅನ್ನೋ ಭಾವನೆನೂ ಇತ್ತು. ಆದರೆ ಈಗ ಅದೆಲ್ಲ ಕರಗಿದೆ ಅಂತ ಅನ್ನಿಸ್ತಾ ಇದೆ. ಒಂದು ವ್ಯಕ್ತಿ ದೂರ ಆದಮೇಲೆ ಅವ್ರು ಯಾರು ಅಂತ ಗೊತ್ತಾಗೋದು. ಈಗ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಹಿಂದೆನೂ ಇದೇ ಥರ ಎಷ್ಟೋ ಸರಿ ರಿಪೀಟ್ ಆಗ್ತಾ ಇತ್ತು. ಹಾಗೆಲ್ಲ ನೀವೇ ಸೋಲ್ತಾ ಇದ್ರಿ, ಈಗಲೂ ನೀವು ಸೋಲೋಕ್ಕೆ ರೆಡಿ ಇದ್ದೀರಾ ಅನ್ನೋದಿದೆ. ಆದರೆ ಈ ವ್ಯಕ್ತಿಗೆ ಈಗೋ ಇದೆ. ಈ ಕಾರ್ಡ್ಗಳ ಮುಖಾಂತರ ಏನೋ ಹೇಳಬೇಕು ಅಂದ್ಕೊಂಡಿದ್ದಾರೆ. ನನಗೆ ಫರ್ಗಿವ್ ಮಾಡು, ಹಿಂದೆ ನಡೆದಿದ್ದು ನಾನು ಹೇಳಿದ್ದನ್ನೆಲ್ಲ ಮರ್ತುಬಿಡು, ನಮ್ಮ ಪ್ರೀತಿ ಮೇಲೆ ಫೋಕಸ್ ಮಾಡು, ಇವೆಲ್ಲ ತಪ್ಪು ಕಲ್ಪನೆಗಳು, ಅನುಮಾನಗಳು, ಅದರಿಂದೆಲ್ಲ ಫ್ರೀಯಾಗಿರೋಣ ಹಾಗೆ ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ಈ ಟೈಮಲ್ಲಿ ನಿಮ್ಮ ಫೀಲಿಂಗ್ಸ್ ಹೇಗಿದೆ, ಅದಕ್ಕೆ ಏನು ಕಾರ್ಡ್ಸ್ ಬರುತ್ತೆ. ಕಾರ್ಡ್ ನಂಬರ್ 1, 2, ಮತ್ತೊಂದು 3, 4, ಹಾಗೆ 5. ಬಾಟಮ್ನಲ್ಲಿ ಏನಿದೆ, ಹೌದು, ನಿಮಗೂ ಪೊಸೆಸಿವ್ನೆಸ್ ಇದೆ. ನೀವೊಂದು ತಾಳ್ಮೆ ಇರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಎಷ್ಟೋ ಸರಿ ಕಾಂಪ್ರಮೈಸ್ ಮಾಡ್ಕೋತಾ ಇದ್ರಿ, ಯಾಕೆಂದರೆ ಆ ವ್ಯಕ್ತಿ ನಿಮಗೆ ತುಂಬ ಇಷ್ಟ ಆಗಿದ್ರು. ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಅವ್ರ ಯೋಚನೆಗಳು ಬರ್ತಾಯಿತ್ತು, ಅವ್ರ ನೆನಪುಗಳು ಬರ್ತಾಯಿತ್ತು. ಒಂದೊಂದು ಸರಿ ನಾವು ಯಾರನ್ನಾದ್ರೂ ತುಂಬ ಇಷ್ಟಪಟ್ಟಾಗ ಅವ್ರು ಏನೇ ತಪ್ಪು ಮಾಡಲಿ,
ಅವರೆಷ್ಟೇ ಸಿಟ್ಟು ಮಾಡ್ಕೊಳ್ಳಿ, ಅದು ಮನಸ್ಸಿಗೆ ಬರಲ್ಲ. ನಿಮಗೆ ಯಾವಾಗಲೂ ಹೀಗೆ ಅನ್ನಿಸ್ತಾ ಇತ್ತು. ಆದರೆ ಈ ಸರಿ ಯಾಕೋ ನೀವು ಸುಮ್ಮನೆ ಆಗಿದ್ದೀರಾ, ಸೈಲೆಂಟ್ ಆಗಿದ್ದೀರಾ. ಇಲ್ಲಿ ಇನ್ನೇನಿದೆ ನೋಡೋಣ. ನಿಮಗೂ ಇಲ್ಲಿ ಅವ್ರ ಮೇಲೆ ಏನೇನೋ ಅನುಮಾನಗಳಿತ್ತು, ನೀವು ಅದನ್ನು ಕ್ವೆಶ್ಚನ್ ಮಾಡಿದ್ದೀರಾ. ತಾಳ್ಮೆಯಿಂದ ಇದ್ರಿ ಸರಿ, ಆದರೆ ಅದಕ್ಕೂ ಒಂದು ಮಿತಿ ಇರುತ್ತೆ ಅಲ್ವಾ. ಅವರ ಡಿಪ್ಲೊಮ್ಯಾಟಿಕ್ ಮಾತುಗಳು, ಸುಳ್ಳು ಹೇಳೋದು, ಅದೆಲ್ಲ ನೋಡಿದಾಗ ನಿಮಗೆ ಸಿಟ್ಟು ಬರ್ತಾಯಿತ್ತು. ಆದರೆ ಈಗ ಮರೆತು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ದೀರಾ. ನಿಮ್ಮ ಮನಸ್ಸು ನಿಮ್ಮ ಕೆಲಸದ ಕಡೆ ಫೋಕಸ್ ಆಗಿದೆ. ಆದ್ರೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಬಗ್ಗೆ ಯೋಚನೆಗಳಿದೆ. ಆ ವ್ಯಕ್ತಿ ತಾನಾಗಿ ಬರೋಲ್ಲ ಅನ್ನೋದು ಗೊತ್ತಿದೆ ನಿಮಗೆ. ಆದರೆ ಇಲ್ಲಿ ಮುಂದೆ ಏನಾಗುತ್ತೆ ನೋಡೋಣ. ಅವ್ರು ತಾನಾಗಿ ಬರ್ಬೋದಾ? ಅದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಸಪ್ರೆಷನ್ ನೋಡಿ, ಇಲ್ಲಿ ಅವರ ಭಾವನೆಗಳನ್ನ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ ಅನ್ನೋದಿದೆ. ಹಾರ್ಮನಿ, ಸ್ಲೋಯಿಂಗ್ ಡೌನ್. ಮತ್ತೊಂದು ಸೈಲೆನ್ಸ್, ಅಬಂಡೆನ್ಸ್. ಅವ್ರ ಸ್ವಭಾವದಲ್ಲಿ ಅವ್ರ ಮನಸ್ಸಲ್ಲಿ ಪರಿವರ್ತನೆ ಆಗುತ್ತೆ ಅನ್ನೋದು ಬರ್ತಾ ಇದೆ. ನೋಡಿ ಇಲ್ಲಿ ಚಕ್ರ ಹೇಗೆ ರೌಂಡ್ ಸುತ್ತಾ ಇದೆ ಅಂತ. ಯಾವಾಗಲೂ ನಿಮ್ಮ ನೆನಪಾಗ್ತಾ ಇದೆ, ನಿಮ್ಮನ್ನು ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಮಗೆ ಸಾರಿ ಕೇಳಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಈಗೋ ತಡೀತಾ ಇದೆ. ಮನಸ್ಸು ಅನ್ಕಂಟ್ರೋಲಬಲ್ ಆಗಿದೆ. ಮತ್ತೆ ಅವ್ರು ಬರ್ತಾರಾ? ತಾನಾಗಿ ಬರ್ತಾರಾ ನೋಡೋಣ. ಅವರ ಈಗೋ ಕಾರಣದಿಂದ ಈ ಕನೆಕ್ಷನ್ ಸ್ಲೋ ಆಗಿ ನಡೀತಾ ಇದೆ. ಸೈಲೆಂಟ್ ಆಗಿದ್ದಾರೆ, ಅವರ ಭಾವನೆಗಳನ್ನೆಲ್ಲ ಸಪ್ರೆಸ್ ಮಾಡ್ಕೊಂಡಿದ್ದಾರೆ ಅನ್ನೋದಿದೆ. ಆದರೆ ಪ್ರೀತಿ ಇದೆ, ಅಬಂಡೆನ್ಸ್ ಇದೆ, ಲಾಟ್ ಆಫ್ ಇಮೋಷನ್ಸ್ ಇದೆ. ಯಾಕೋ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ, ರಿಗ್ರೆಟ್ಸ್ ಕಾಣ್ತಾ ಇದೆ. ನಾನೇ ಕಾಲ್ ಮಾಡಬೇಕು ಅಥವಾ ಇಂಡೈರೆಕ್ಟಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಅವ್ರು ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಇಲ್ಲಿಂದ ಒಂದೆರಡು ಕಾರ್ಡ್ ನೋಡೋಣ. ಇಲ್ಲಿ ಇಟ್ ವಾಸ್ ಮೈ ಫಾಲ್ಟ್ ಬಟ್ ಸ್ಟಿಲ್ ಐ ಬ್ಲೇಮ್ಡ್ ಯು ಅಂತ ಹೇಳ್ತಾ ಇದ್ದಾರೆ ನೋಡಿ. ಐ ರಿಗ್ರೆಟ್ ಟು ಹೈಡ್ ಟ್ರೂತ್ ಫ್ರಮ್ ಯು. ಯು ನೆವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ಟ್ರಸ್ಟ್ ಯು ಎನಿಮೋರ್. ಐ ಫೀಲ್ ಅನ್ಕಂಫರ್ಟಬಲ್ ವಿತ್ ಯು. ಐ ಆಮ್ ಟ್ರೈಂಗ್ ಟು ಇಂಪ್ರೂವ್ ಮೈ ಸೆಲ್ಫ್. ಅವರಲ್ಲೇನೋ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಿದೆ, ಚೇಂಜಸ್ ಆಗ್ತಾ ಇದೆ. ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ತಪ್ಪು ನಂದೇ ಆಗಿದ್ರೂ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀನಿ. ಹೌದು, ಸುಳ್ಳು ಹೇಳ್ತಾ ಇದ್ದೆ. ಅದಕ್ಕೆ ಇವತ್ತೊಂದು ದಿವಸ ರಿಗ್ರೆಟ್ಸ್ ಇದೆ. ಈಗ ನೀನು ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ, ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತಾ ಇಲ್ಲ. ಇಷ್ಟು ದಿನ ಆದ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡದೇ ಇರೋಕ್ಕೆ ಸಿಟ್ಟಿದೆ. ಹಾಗೆ ಈಗೋಯಿಸ್ಟಿಕ್ ಮಾತುಗಳೂ ಇದೆ. ಇವೆಲ್ಲದರ ಮಧ್ಯೆ ನಾನು ಚೇಂಜ್ ಆಗ್ತೀನಿ, ನನ್ನ ಸ್ವಭಾವನ ಇಂಪ್ರೂವ್ ಮಾಡ್ಕೋತೀನಿ, ನಿನಗೋಸ್ಕರ ನಾನು ಸರಿಯಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಫೈನಲ್ ಆಗಿ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಇಲ್ಲಿ ಗ್ಯಾದರಿಂಗ್ ಆಫ್ ಬ್ಲೆಸ್ಸಿಂಗ್ಸ್, ಇಲ್ಲಿ ಸರ್ಕಲ್ ಆಫ್ ಎಟರ್ನಲ್ ಜಾಯ್, ಹಿಡನ್ ನಾಲೆಡ್ಜ್, ಸೈಲೆಂಟ್ ಅಂಡರ್ಸ್ಟ್ಯಾಂಡಿಂಗ್, ಡೀಪ್ ಇಮೋಷನ್ಸ್. ಒನ್ ಮೋರ್, ಕಾಮಿಂಗ್ ದಿ ವಾಟರ್ಸ್. ಇಲ್ಲೊಂದು ರಿವರ್ ಆಫ್ ಬ್ಲೆಸ್ಸಿಂಗ್ಸ್. ಏಂಜಲ್ಸಿಂದ ನಿಮಗೆ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ, ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ನಿಮಗೆ ಏಂಜಲ್ಸು. ಮುಂದೆ ಇಲ್ಲಿ ಸರ್ಕಲ್ ಆಫ್ ಎಟರ್ನಲ್ ಜಾಯ್ ಇದೆ, ಡ್ಯಾನ್ಸ್ ಆಫ್ ಲೈಫ್ ಅಂತ ಬರ್ತಾ ಇದೆ. ಹಾಗೆ ಸೈಲೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಈ ಒಂದು ಗ್ಯಾಪಲ್ಲಿ ಇಬ್ಬರೂ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೋತೀರಾ ಅಂತ ಅನ್ನಿಸ್ತಾ ಇದೆ. ಒಬ್ರಿಗೊಬ್ರಿಗೆ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮೇಲೆ ಅವ್ರಿಗೆ ಡೀಪ್ ಇಮೋಷನ್ಸ್ ಇದೆ, ಅನ್ನೋನ್ ಫೀಲಿಂಗ್ಸ್, ಪಾಸ್ಟ್ ಲೈಫ್ ಇನ್ಫ್ಲೂಯೆನ್ಸಸ್. ಗ್ರ್ಯಾಜುಯಲ್ ಆಗಿ ಇಲ್ಲಿ ಒಂದು ಪಾಸಿಟಿವಿಟಿ ಬರುತ್ತೆ. ಕೆಲವರು ಇಲ್ಲಿ ವಾಟರ್ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಗೈಡೆನ್ಸ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಹಾಗೆ ನಿಮಗೆ ಇಲ್ಲಿ ನಂಬರ್ 8, 6 ಹಾಗೆ ನಂಬರ್ 3 ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ. ಹಿಂದಿನೆಲ್ಲ ಮರೆತು ಮುಂದೆ ಹೊಸ ಲೈಫ್ ಇದೆ, ನನ್ನನ್ನು ನಾನು ಚೇಂಜ್ ಮಾಡ್ಕೋತೀನಿ, ಮತ್ತೆ ಹೊಸ ಜೀವನ ಶುರು ಮಾಡೋಣ ಹಾಗೆ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.